ವಿಚಾರ ಅಂದರೆ ನಮ್ಮ ಕೋಲಾರ ನಮ್ಮ ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ ಅವರು ಬರ್ತಾ ಹಿಟ್ಲರ್ ಆಗ್ತಾ ಇದ್ದಾರೆ. ಯಾವ ಥರ ಆಗ್ತಾ ಇದೆ ಅಂದರೆ ಎಲ್ಲ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಬೆದರಿಕೆಗಳು ಹಾಕುವಂಥದ್ದು. ಮತ್ತು ಅವರು ಈ ಇನ್ಸ್ಟಿಟ್ಯೂಟಲ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟು ಮತ್ತು ಅವರು ಇನ್ಸ್ಟಿಟ್ಯೂಟ್ಗಳಲ್ಲಿ ಈ ಊರಿನ ಮಕ್ಕಳನ್ನ ಮತ್ತು ಸ್ಟೂಡೆಂಟ್ಸ್ನ ಯಾವ ಥರ ಚಾರ್ಜ್ ಮಾಡ್ತಾರೋ ಆ ಥರ ಇಲ್ಲಿರುವಂಥ ಅಧಿಕಾರಿಗಳನ್ನ ಚಾರ್ಜ್ ಮಾಡುವಂಥದ್ದು. ನಗರಸಭೆಯಲ್ಲಿ ನೋಡಿ 3/3/2025 ತಾರೀಕು ಅಲ್ಲಿರುವಂಥ ಸಂತೆ ಮೈದಾನದ ಮಳಿಗೆಗಳನ್ನ ಹರಾಜು ಹಾಕಬೇಕು ಅಂತ ನಗರಸಭೆ ಕಮಿಷನರ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಪ್ರಕಟಣೆ ಕೊಟ್ಟಿರ್ತಾರೆ ಸರ್. ಈ ಸಾರ್ವಜನಿಕ ಪ್ರಕಟಣೆ ಕೊಟ್ಟಿರೋಂಥ ಸಮಯದಲ್ಲಿ ಸಂತೆ ಮೈದಾನದಲ್ಲಿ ಪ್ರದೀಪ್ ಈಶ್ವರ್ ಅವರ ಸಮುದಾಯದವರು ಒಂದಷ್ಟು ದುಡ್ಡಿರೋಂಥವ್ರು, ಶ್ರೀಮಂತರು, ಬಡವರಲ್ಲ ಅವರು ಸಮುದಾಯದಲ್ಲಿ ಬಡವರು ಮಾಡ್ಕೊಂಡಿದ್ರು. ಅಷ್ಟೊಂದು ಇದೇನಿಲ್ಲ, ಅವರೇನು ಅಷ್ಟೊಂದು ಒತ್ತಾಯ ಮಾಡ್ತಾ ಇದ್ದಿಲ್ಲ. ಅಲ್ಲಿರೋಂಥ ಕೋಟ್ಯಾಧಿಪತಿಗಳು ಅಲ್ಲಿ ಲಕ್ಷ ದುಡ್ಕೊಂಡು ಅಂದರೆ ದಲಿತರಿಗೆ ಬರಬೇಕಾಗಿರುವಂಥ ಜಾಗಗಳು ಅದರಲ್ಲಿ ಮೀಸಲಾತಿ ಸಂತೆ ಮೈದಾನ. ಇದರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 70% ಓಟುಗಳು ದಲಿತರಾಗಿ ಇವ್ರನ್ನ ಗೆಲ್ಲಿಸಿರುವಂಥದ್ದು. ಆದರೆ ಸಂತೆ ಮೈದಾನದಲ್ಲಿರುವಂಥ ಅಂಗಡಿಗಳ ಮಳಿಗೆಗಳನ್ನ ಹರಾಜಿಗೆ ಹಾಕ್ರಿ ಅಂದರೆ ಕಮಿಷನರ್ ಅವರು ಡೈರೆಕ್ಷನ್ಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹರಾಜು ಹಾಕ್ಬೇಡ, ನಾನು MLA ಇರೋದಕ್ಕೆ ಅದೇಂಗೆ ಬಿಟ್ಬಿಡ್ತೀನಿ. ನಿಮ್ಮ ಅಪ್ಪಂದೇನ್ರಿ ಚಿಕ್ಕಬಳ್ಳಾಪುರ ದಲಿತರದು ಸಮುದಾಯದವ್ರಿಗೆ ಮಾತ್ರ ಅನುಕೂಲಗಳು ಸಿಕ್ಬಿಟ್ರೆ ಆಗಿರೋಂಥ ಕೋಟ್ಯಾಧಿಪತಿಯಿಂದ ಮತ್ತೆ ಕೋಟ್ಯಾಧಿಪತಿಗಳು ಆಗ್ತಾ ಇದ್ರೆ ನಾವೇನಾಗೋದು? ಅದೇ ಸರ್, ಅಧ್ಯಕ್ಷರು ದಯವಿಟ್ಟು ಬೇಜಾರು ಮಾಡ್ಕೊಂಡ್ರೆ ಈಗ ನಾಳೆ ಏನಾದರೂ ಹರಾಜು ನಡೆದಿಲ್ಲ ಅಂದರೆ ಮುಂದಿನ ವಾರದಿಂದ 11 ದಿವಸ ಹರಾಜು ನಡೆಸಬೇಕು. ಅದರಿಂದ ಸರ್, ಪ್ರದೀಪ್ ಈಶ್ವರ್ ಅವರು ಬರ್ತಾ ಏನಾಗ್ತಾ ಇದ್ದಾರೆ ಅಂದರೆ ಹಿಟ್ಲರ್ ಆಗ್ತಾ ಇದ್ದಾರೆ, ದಲಿತ ವಿರೋಧಿ ಆಗ್ತಾ ಇದ್ದಾರೆ. ಜಮೀನುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು 8 ಕೇಸ್ ಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ. ಏನು ಶಾಸಕರೇ ವಿರೋಧ ಮಾಡ್ತಾ ಇರೋವಂಥದ್ದು, ಅದು ಒಂದು ಕಡೆ ಅದೆಲ್ಲ ದಾಖಲೆಗಳಿರ್ತೈತೆ. ದಾಖಲೆಗಳ ಪ್ರಕಾರ ಹೋರಾಟ ಮಾಡೋಣ. ಈಗ ಬಂದಿರೋವಂಥದ್ದು ಏನಂದರೆ ಸಂತೆ ಮೈದಾನ, ನಮ್ಮ ಚಿಕ್ಕಬಳ್ಳಾಪುರ ಸಂತೆ ಮೈದಾನ ಮಳಿಗೆಗಳನ್ನ ಹರಾಜು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಅನೌನ್ಸ್ ಮಾಡ್ತಾರೆ. ಮಳಿಗೆಗಳನ್ನ ಹರಾಜು ಮಾಡಬೇಕು ಅಂತ ನಗರಸಭೆಯವರು ಅನೌನ್ಸ್ ಮಾಡ್ತಾರೆ. ಕಮಿಷನರ್ ಅವರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅನೌನ್ಸ್ ಮಾಡ್ತಾರೆ. ಇದು ಅನೌನ್ಸ್ ಮಾಡಿದ್ಮೇಲೆ ಪ್ರದೀಪ್ ಈಶ್ವರ್ ಅವರು ಏನು ಶಾಸಕರಿದ್ದಾರೆ, ಅವ್ರ ಸಮುದಾಯದವರು ಒಂದಷ್ಟು ಜನ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ, ದುಡ್ಡಲ್ಲಿ ಚೆನ್ನಾಗಿದ್ದಾರೆ, ಅಲ್ಲೊಂದಷ್ಟು ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಅಂತ ಇವ್ರ ಟೀಮೆಲ್ಲ ಹೋಗ್ಬಿಟ್ಟು ಪ್ರದೀಪ್ ಈಶ್ವರ್ ಅವರು ಪ್ರೆಷರ್ ಹಾಕ್ತಾರೆ, ಹರಾಜು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ. ಅವ್ರು ಹಂಗೆ ಹೇಳಿದ ತಕ್ಷಣ ಅವ್ರೇನು ಮಾಡಿದ್ದಾರೆ, ಕಮಿಷನರ್ ಅವರು ಡೈರೆಕ್ಷನ್ಸ್ ಮಾಡಿದ್ದಾರೆ, ಹರಾಜು ಮಾಡಬೇಡ. ಅಲ್ಲಿಗೆ ನೀವು MLA ಎಲೆಕ್ಷನ್ ನಿಂತಾಗ 4 ದಿನದಿಂದ ಎಲೆಕ್ಷನ್ ನಡೆಯುವಂಥ ಸಮಯದಲ್ಲಿ ಕೇವಲ 4 ತಿಂಗಳಿಂದ ಬಂದವರು ನೀವು. 70% ಚಿಕ್ಕಬಳ್ಳಾಪುರದಲ್ಲಿರೋಂಥ ದಲಿತರು ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋಂಥದ್ದು. ನಾವು ಗೆಲ್ಸಿರೋಂಥದ್ದು ನಿಮ್ಮನ್ನು. ನೀವು ಇವತ್ತು ದಲಿತರಿಗೇನೆ ದ್ರೋಹ ಮಾಡೋದಾ? ದಲಿತರ ಹಕ್ಕುಗಳನ್ನ ಕಿತ್ಕೊಳ್ಳೋಂಥದ್ದಾ? ಇವತ್ತಿಂದ ಪ್ರದೀಪ್ ಈಶ್ವರ್ ಅವರು ದಲಿತ ವಿರೋಧಿ. ಇವತ್ತಿಂದ ಪ್ರದೀಪ್ ಈಶ್ವರ್ ಅವರು ದಲಿತ ವಿರೋಧಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ನೋವಾಗುತ್ತೆ ಸರ್. ಈ ಮಳಿಗೆಗಳು ಬಿಟ್ಟರೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ತೀರಾ ಬಡವರು ಹರಾಜಲ್ಲಿ ಒಂದು ಅಂಗಡಿ ತಗೊತಾನಂದ್ರೆ ಅವ್ನು ಇಂಪ್ರೂವ್ಮೆಂಟ್ ಆಗ್ತಾನೆ, ದಲಿತರ ಮನೆ ಉದ್ಧಾರ ಆಗ್ತೈತೆ. ಅದಕ್ಕೆ ನೀವು ವಿರೋಧ ಮಾಡೋವಂಥದ್ದಾ? ಕಮಿಷನರ್ ಅವ್ರನ್ನ ಕೇಳಿದ್ರೆ ನೇರವಾಗಿ MLA ಅವ್ರ ಮೇಲೆ ಹೇಳ್ತಾರೆ. MLA ಅವ್ರು ಹೇಳಿದ್ರು ಹಂಗಾಗಿ ಸ್ಟಾಪ್ ಮಾಡಿದ್ದೀವಿ ಅಂತ. ಏನಿದು, ಏನು ರೂಲ್ಸು? ಪ್ರದೀಪ್ ಈಶ್ವರ್ ಅವರು ಎಷ್ಟು ದೊಡ್ಡವರಾದರೆ ಏನು ಪ್ರಯೋಜನ? ದಲಿತರಿಗೆ ಮೋಸ ಮಾಡಿದ್ಮೇಲೆ ಸರ್, ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ ಸರ್, ದಲಿತರಿಗೆ ಮೋಸ ಮಾಡಿದ್ರೆ ಯಾವನೇ ಆಗಲಿ ಬಿಡಲ್ಲ. ಇವತ್ತು ಇಷ್ಟೊಂದು ಅನ್ಯಾಯ ಮಾಡಿ ನಾವೇನು ಮಾಡ್ತಾಯಿದ್ದೀವಿ? ನಾಳೆ ಏನಾದರೂ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಅಂದರೆ ಮುಂದಿನ ವಾರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹರಾಜು ಪ್ರಕ್ರಿಯೆ ನಡೆಯೋ ತನಕ ಮತ್ತು ಕಮಿಷನರ್ ಅವ್ರ ಮೇಲೆ ಕೇಸ್ ಆಗೋ ತನಕ. ಯಾಕಂದರೆ ಅವರೊಂದು ಅಧಿಕಾರಿ, ಜನಪ್ರತಿನಿಧಿ ಮಾತು ಕೇಳಲಿ ಪರವಾಗಿಲ್ಲ,
ದಲಿತರಿಗೆ ವಿರೋಧ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡ್ಕೊಂಡು ಕೇಳೋಂಥದ್ದ ನೀವು? ಹಂಗಾಗಿ ಇವತ್ತು ಒಂದು ಬಣ್ಣ ಪ್ರದೀಪ್ ಈಶ್ವರ್ ಅವರ ಒಂದು ಬಣ್ಣ ಬಯಲಾಗೈತೆ. ದಲಿತ ವಿರೋಧಿ, ದಲಿತರಿಗೆ ಮೀಸಲಿಡೋಂಥ ಅಂಗಡಿಗಳವು ಸಂತೆ ಮೈದಾನದಲ್ಲಿ. ಇವತ್ತು ಯಾರೋ ಬೇರೆಯವ್ರು ಇದ್ದಾರೆ, ಇದ್ದರು ಇಷ್ಟು ದಿನ ಇದ್ದರು, ಏನು ಬೇಕೆಲ್ಲ ಮಾಡ್ಕೊಂಡಿದ್ದಾರೆ. ಇವಾಗ ಯಾಕೆ ಬಿಡಬೇಕು? ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ನೇ ಕರೆದವ್ರಲ್ಲ, ಪಾಂಪ್ಲೆಟೇ ಹೊಡ್ಸವ್ರಲ್ಲ ನಗರಸಭೆಯಿಂದ. ನೋಡಿ 3/3/2025 ಹೊಡ್ಸವ್ರೆ. ನಾಳೆ ಹರಾಜೈತೆ. ಯಾರಣ್ಣ ಹೇಳ್ತಾರೆ? ಇವಾಗ ನಾನು ಹೇಳ್ತೀನಣ್ಣ. ಇವಾಗ ಇಂಥದ್ದು ದೊಡ್ಡ ದೊಡ್ಡ ಕೇಸುಗಳೇ ನೋಡ್ತಾ ಇದ್ದೀರಿ. ಯಾವನೇ ಆಗಲಿ ತಪ್ಪು ಮಾಡಿದವ್ನು ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಾ? ಯಾರು ಒಪ್ಕೊಂಡ್ಬಿಡ್ತಾರೆ? ಈಗ ಕಮಿಷನರ್ ಅವರು ಅಷ್ಟು ಪ್ರೆಷರ್ ಇಲ್ದಿರ ಇದ್ದರೆ ಏನಕ್ಕೆ ಸ್ಟಾಪ್ ಮಾಡ್ಬೇಕು? ಮಾಡಂತ ಹೇಳಿ ನೋಡೋಣ, ತಾಕತ್ತಿದ್ರೆ ಅವ್ರಿಗೆ ನಾಳೆ ಅಷ್ಟು ಪ್ರೆಷರ್ ಇದ್ದರೆ ಇವಪ್ಪ ಹೇಳೇ ಇಲ್ಲಲ್ಲ. ನಾಳೆ ಪ್ರದೀಪ್ ಈಶ್ವರ್ ಅವರೇ ನಾಳೆ ಬಂದು ನಗರಸಭೆಯಲ್ಲಿ ಕುತ್ಕೊಂಡು ಹರಾಜು ಪ್ರಕ್ರಿಯೆ ಮಾಡಲಿ.